ಜಾಂಬವ ಹೊಗಳಿದ್ದು ನಿನ್ನನ್ನ, ನಿನ್ನ ಸಾಧನೆ ಅಲ್ಲ. ಗಿರಿ 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 ಸುತ್ತಿದೆಯಲ್ಲ, ಗುಹೆಯಲ್ಲಿದ್ದ ನನಗೆ ಶಕೆ ಆಗ್ತಿತ್ತು. ಒಮ್ಮೆ ತಂಗಾಳಿ ಬೀಸಿ ಗೊತ್ತಾಯ್ತು ನೋಡು. ಅದಕ್ಕೆ ನಿನಗೆ ಬಳಿಯ ಶಾಪಾಸು ಹೇಳಿದ್ದು. ತಿರುಗುವುದೇನೋ ತಿರುಗಿದೆ, ನನ್ನ ಕಲ್ಲು ಬಂಡೆಯನ್ನು ದುಸ್ಲಿಲ್ಲ ಪುಣ್ಯಾತ್ಮ ನೀನು. ಸಾಧನೆ ವಿಚಾರವಾಗಿ ಕೇಳಿದಾಗ ನನ್ನ ಸಾಧನೆಯನ್ನ ಹೊರತುಪಡಿಸಿ ಏನನ್ನೋ ಮಾಡಿದ್ದೆ ಎಂಬುದಾಗಿ ಹೇಳ್ತಾ ಇದ್ದೀಯ. ಒಪ್ಪೋಣ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದಿರಬಹುದು. ಯಾರು ಬಂದಿದ್ದಾರೆ ನಿನ್ನನ್ನ, ಅದು ಏನು ಮುಂದೆ ಆರ್ತಿ ಎತ್ತು ಪ್ರಸಂಗ ಬಂದರೂ ಬರಬಹುದು. ಹಾಗಾಗಿ ಕೇಳ್ತಾ ಇದ್ದೇನೆ, ಯಾವ ರೀತಿಯ ಸಾಧನೆ ನಿನ್ನದ್ದು? ಯಾವುದೋ ಬೆಟ್ಟಿನಲ್ಲಿ ಯಾವುದನ್ನೋ ಎತ್ತಿದ್ದೇನೆ, ನನಗೆ ಅರ್ಥ ಆಗಲಿಲ್ಲ ಅಭಿನಯ. ಹಾಗಾಗಿ ಬಾಯಿಂದ ಹೇಳಬಹುದಲ್ಲ. ನಿನ್ನ ಸಾಧನೆ ನಿತ್ಯ ಕೇಳಲಿಕ್ಕಲ್ಲ, ಅಸಾಧ್ಯ ನನಗೆ. ಬರೇ ಮುದುಕ ನಾನು. ಇತ್ತವ ಬಿದ್ದೋದ್ರೆ ನಿನ್ನ ಸಾಧನೆ ಕೇಳುವುದೇ ಅದು. ಕೂತ ಕೇಳ್ತೇನೆ ನಾನು. ಹೇಳಯ್ಯ. ಈ ಹಿಂದೆ ನಮ್ಮ ಪುರದವರೆಲ್ಲ ಇಂದ್ರದೇವ ಹಾಗೂ ಅಷ್ಟದಿಕ್ಪಾಲಕರಿಗೆ ಪೂಜೆಯನ್ನು ಸಲ್ಲಿಸಬೇಕೆಂದು ನಿರ್ಧರಿಸಿದರು. ಅದು ಯಾವಾಗಲೂ ನಡೆದು ಬಂದ ಪದ್ಧತಿ ಅದು. ಆವಾಗ ನಾನು ಅವರಿಗೆ ವಿರುದ್ಧವಾಗಿ ಅವರನ್ನು ಪೂಜಿಸುವುದು ಬೇಡ, ಅಧಿಕ ಪ್ರಸಂಗ ಅಲ್ಲಿಂದಲೇ ಪ್ರಾರಂಭ. ಗೋವುಗಳಿಗೆ ಮೇವನ್ನ ನೀಡುವ ಈ ಗೋವರ್ಧನಗಿರಿಯನ್ನ ಪೂಜಿಸೋಣ ಎಂದೆ. ಇದು ನಿನ್ನ ಸಾಧನೆಯ ಪೀಠಿಕೆ ಆಯಿತು. ಸಾಧನೆ ಎಂಬುದು ಬೇಕಲ್ವಾ? ಹೇಳ್ತೇನೆ. ಗೋಪಾಲಕರೆಲ್ಲ ಒಪ್ಪಿದರು, ಎಲ್ಲರೂ ಒಪ್ಪಿದರು. ಆಗ ನಾನು ನನ್ನ ಕಿರಿ ಬೆಟ್ಟಿನಲ್ಲಿ, ಯಾವ ಬೆಟ್ಟು? ನಿನಗೆ ಕಣ್ಣು ಕಾಣುವುದಿಲ್ಲವೇ? ಇದೇ ಕಿರಿ ಬೆಟ್ಟಿನಲ್ಲಿ ಗೋವರ್ಧನಗಿರಿಯನ್ನ ಎತ್ತಿ ಗೋವುಗಳನ್ನು ಗೋಪಾಲಕರನ್ನ ಕಾಪಾಡಿದ್ದೇನೆ. ಅಂತಹ ಸಾಧನೆ ನನ್ನದು. ಅಂತಹ ಮಹಾಪರ್ವತಕ್ಕೆ ಅಂಜದ ನಾನು ನಿನಗೆ ಅಂಜುತ್ತೇನೆ. ನಿನ್ನ ಸಾಧನೆ ಇನ್ನೇನಿದೆ? ಸಾಧನೆ ಬಿಡುವ ನೀನಲ್ಲ, ಮಾಡಿದ್ದೇನೇ ಇರಲಿ ಕೊನೆಯವರೆಗೂ ಸಾಧನೆ ವಿಚಾರವನ್ನೇ ಕೇಳ್ತಾ ಇದ್ದೀಯ ಅಂತ ಆದ್ರೆ, ನಿನ್ನೆ ಮೊನ್ನೆ ಹುಟ್ಟಿ ನರಪಿಳ್ಳೆ ಮಾಡೋ ಕಿರು ಬೆಟ್ಟಿನ ಏನೋ ಎತ್ತಿದ್ದಂತೆ. ನಿನ್ನ ಎತ್ತಿದ ಕಥೆನ ಬಿಡು, ನನ್ನ ಕಥೆನ Hey!
ಹೇಳಿದ್ದೇನೆ. ನನ್ನ ಸಾಧನೆ ಕುರಿತೇ ಹೇಳ್ತೇನೆ. ಯಾಕೆ ಮುದುಕ ಹೇಳಿದ್ನಲ್ವಾ, ಹಾಗಾಗಿ ಹೇಳೇ ಇಲ್ಲ. ಕಿರುಬೆಟ್ಟಿನಲ್ಲಿ ಮತ್ತೊಂದು ಹೇಳಿದೆ, ನೀನು ಕಣ್ಣು ತೋರಿದಿಲ್ವ ನಿನಗೆ? ನಿನ್ನಲ್ಲೇ ಪ್ರಶ್ನೆ ಮಾಡ್ತೇನೆ. ಹೊಣ್ಣು ಹೊಣ್ಣಾದ ಮುದುಕ, ನೀನೇ ಒಮ್ಮೆ ಉದ್ದ ಕಾಣ್ತೀಯ, ಒಮ್ಮೆ ಗಿಡ್ಡ ಕಾಣ್ತೀಯ, ಒಮ್ಮೆ ದಪ್ಪ ಕಾಣ್ತೀಯ. ಇನ್ನೀ ಮುಂಜು ಮುಂಜಾದ ಕಣ್ಣಿಗೆ ಆ ನಿನ್ನ ಕಿಲುಬೆಟ್ಟು ಎಷ್ಟು ದೊಡ್ಡ ಇದೆಯಾ? ಎಲ್ಲಿ ಕಾಣಬೇಕು ನನಗೆ? ಹಾಗಾಗಿ ಕಾಣಲಿಲ್ಲ, ಬಿಡು. ಸಾಧನೆ ಒಳ್ಳೆಯದೇ, ಸಾಧನೆ ಮಾಡಬೇಕು. ಯಾಕೆ ಹೇಳು? ಒಬ್ಬ ಸಾಧನೆ ಮಾಡಿದಂತಾದರೆ ಅದು ಅವನ ಪ್ರತಿಭೆ ಹಾಗೂ ಸಾಧಕನ ಸೊತ್ತೇ ವಿನಃ ಬೇರೆಯವರು ಸೊತ್ತಲ್ಲ. ಇನ್ನು ಮತ್ತೆ ಪ್ರಾಮಾಣಿಕ ಒಪ್ಕೊಳ್ತೇನೆ. ಪ್ರಯತ್ನ ಉಂಟು, ಇನ್ನೂ ಪ್ರಯತ್ನ ಮಾಡಿರಬಹುದು. ಬಲ್ಲವರು ಯಾರು? ಕಿರುಬೆಟ್ಟಿನಲ್ಲಿ ಗೋವರ್ಧನಗಿರಿ ಎತ್ತಿದ್ದೇನೆ. ಅಲ್ಲಿ ಬೇರೆ ಜನ ಇರಲಿಲ್ಲ, ನಿನ್ನಲ್ಲಿ ಬಂದರು ಕಿರುಬೆಟ್ಟಿನಲ್ಲಿ ಗೋವರ್ಧನಗಿರಿ. ಕತೆ ಹಾಗಲ್ಲ. ಕಿರುಬೆಟ್ಟು ಇದೇ ಬೆಟ್ಟಲ್ವಾ ನೀ ಹೇಳಿದ್ದು? ಮಳೆ ಬರ್ತಾ ಇದೆ, ಗೋವರ್ಧನ ಗಿರಿಯಡಿ ಹೋಗಿರಿಯುತ್ತೆ. ಸಿಡಿಲು ಗುಡುಗಿನ ಆರ್ಭಟ ನಿನಗೆ ಯಾವಾಗ ಬಂದದ್ದು ಇದೆ? ಹೌದಯ್ಯ, ಆವಾಗ ಏನು ಮಾಡಿದೆ? ಭಯದಲ್ಲಿ ಹೀಗೆ ಮಾಡಿದೆ. ನಿನ್ನ ಗೋಪಾಲಕರಿಂದ ಹಿಂಬಾಲಕರೆಲ್ಲ ಕೂತವರೇ ಹೇಳ್ತಾ ಇದ್ದಾರೆ, ಗೋವರ್ಧನ ಅಡಿ ಕೆಳಗಿನ ಹೀರಿ ಇತ್ತೇ ಇಲ್ವಾ? ಕೃಷ್ಣ ಗೋವರ್ಧ ಹಿರಿಯದ ಎತ್ತಿ ನಮ್ಮ ಕಾಪಾಡ್ದ. ಅದನ್ನೆಲ್ಲ ನಂಬಿಕೊಂಡೇನ? ನಿನ್ನ ಸಾಧನೆ ಬಿಡು, ನಾವು ಮಾಡಿದ್ದೆವು. ಯಾಕೆ ಹೇಳು? ಇಂಥ ಸಾಧನೆ ಮಾಡೋರಿಗೆ ಎಷ್ಟು ನಾವು ಸಾಧನೆ ಮಾಡ್ತಿದ್ದ ಹೇಳು? ನಾವು ಮಾಡಿದ್ದೇವೆ. ಯಾವ ರೀತಿ? ಈ ಹಿಂದೆ ಕಾಲದಲ್ಲಿ ಶಾಲೆಗೆ ಸೇತುವನ್ನು ಕಟ್ಟುವಂತಹ ಪ್ರಸಂಗ ಎದುರಾಯಿತು ನೋಡು. ಯಾಕೆ? ಸೀತಾಮಾತೆಯನ್ನು ಕೊಂದೊಯ್ದ ರಾವಣ. ಅದನ್ನು ಬಿಡಿಸಿಕೊಳ್ಳಲು ನಾವೇ ಬೇಕಲ್ವಾ? ನೇರವಾಗಿ ಗೋವರ್ಧನಗಿರಿಯಲ್ಲ, ಅದು ಎಷ್ಟೊಂದು ಕೈಲಾಸ ಪರ್ವತ, ಅಲ್ಲಿಗೆ ಹೋಗಿ ಆ ಕೈಲಾಸ ಪರ್ವತ ಉದಾರಿಸಿದೆ. ಶಿವನಲ್ಲಿ ಸತ್ಯವನ್ನು ಬಯಸಿದೆ, ಸೇತುವೆ ಕಟ್ಟಲಿಕ್ಕೆ ಮುಂದಾದೆ. ಇದು ನನ್ನ ಸಾಧನೆ. ನಿನ್ನೇನಾದ್ರು ಇದೆಯೇನೋ? ಯಾವುದನ್ನು ನಂಬುವುದಿಲ್ಲ, ನಂಬುವ ಮಾತಿಲ್ಲ. ಏನಿದ್ರು ಮುಖ್ಯ. ವಿಶ್ವಂಭರೆಯ ಸಚಿಸಿದಂತಹ ಮಹಾಪುರುಷನೇ ಇರಬಹುದೇ ಅಂತ. ಶಕ್ತಿ ಮಾರ್ಗದಿಂದ ಹೋದೆ, ಇವನು ಗೆಲ್ಲಲಾಗಲಿಲ್ಲ. ಉಂಟಲ್ಲ
ಭಕ್ತಿ ಮಾರ್ಗ ರಾಮದೇವರೇ ತೋರಿಸಿತು. ಹೋಗಿ ಕೇಳ್ತಾರಂತೆ.